ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದೆ ನೋಡಿ. ಇವತ್ತಿನೆಲ್ಲ ಕೆಲಸ ಮುಗಿಸಿ ಬಂದೆ ಇವತ್ತು ಆ್ಯಕ್ಚುಲಿ. ಗಂಟೆ ಈಗ ಎಷ್ಟು ಗೊತ್ತಾ? 12 ನಂದು 12 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿತು. ಸ್ವಲ್ಪ ತಲೆ ಎಲ್ಲ ಬಾಚಿಕೊಂಡು ಬಂದೆ. ಆವಾಗಲೇ ಎಷ್ಟೊತ್ತಾಯಿತು, ಬೇಗ ಮುಗಿದಿದೆ ಇವತ್ತು ಕೆಲಸ. ವಾವ್, ಗೊತ್ತಾ? ಇವಾಗ ತಣ್ಣ ಒಂದು ಜ್ಯೂಸ್ ಕುಡಿಬೇಕು, ಕೊಕ್ಕಮ್ ಜ್ಯೂಸ್ ಕುಡಿತೀನಿ. ಓಕೆನಾ? ಇವತ್ತು ಅಡುಗೆ ಬಂದುಬಿಟ್ಟು ನಿನ್ನೆ ರಾತ್ರಿ ಆಲೂಗಡ್ಡೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ, ಅದಿದೆ. ರೈಸ್ ಮಾಡಿದ್ದೀನಿ, ಆಗ್ತಾಯಿದೆ. ಆಮೇಲೆ ಬೆಳಗ್ಗೆದು ಉಪ್ಪಿಟ್ಟು ಕೂತಿದೆ, ಶಾವಿಗೆ ಉಪ್ಪಿಟ್ಟು ಮಾಡಿದೆ. ಅದು ಸ್ವಲ್ಪ ಅಂತಲೇ ಮಾಡ್ತೀನಿ, ಅದು ಹೆಂಗೆ ಜಾಸ್ತಿ ಆಗುತ್ತಂತಲೇ ಗೊತ್ತಾಗಲ್ಲ. ಅದು ಬೇರೆ ಓದ್ಬಿಟ್ಟಿದೆ. ಮೊಸರು, ರಾತ್ರಿ ಚಪಾತಿ ಬೇರೆ ಇದೆ. ಇಷ್ಟಿದೆ. ಓಕೆ, ಸಾಕು. ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ನನ್ನ ಮಗ ಮಲಗಿದೆ ಆ್ಯಕ್ಚುಲಿ ಆವಾಗಲೇ 11:30ಗೆ. ಇನ್ನೊಂದು ಕಾಲು ಗಂಟೆದು ಹೇಳ್ತಾನೆ, ಅರ್ಧ ಗಂಟೆಯಲ್ಲಿ. ಅಷ್ಟರೊಳಗೆ ಏನು ಕೆಲಸ ಮಾಡ್ಬೋದು ಅಂತ ನೋಡ್ತಾ ಇದ್ದೀನಿ. ಮಗದವೆಲ್ಲ ಒಂದೊಂದೇ ಕೆಲಸ ಮುಗಿಸ್ಕೊಬಿಟ್ರೆ ನನಗೆ ಈಸಿ ಆಗುತ್ತಲ್ಲ, ಹಾಗಾಗಿ. ಓಕೆ ಫ್ರೆಂಡ್ಸ್, ಜ್ಯೂಸ್ ಕುಡಿತೀನಿ. ಜ್ಯೂಸ್ ರೆಡಿ ಮಾಡ್ಕೊಬರ್ತೀನಿ. ಜ್ಯೂಸ್ ಈಸ್ ರೆಡಿ, ಬನ್ನಿ ತೋರಿಸ್ತೀನಿ. ನೋಡಿ, ಐಸ್ ಕ್ಯೂಬ್ ಕರಗ್ತಾ ಬಂತು. ಕುಡಿತಾ ಇದ್ದೀನಿ. ನನ್ನ ಮಗನ ಸ್ವಲ್ಪ ಇಟ್ಟಿದ್ದೀನಿ. ಅವನಿಗೆ ನಾರ್ಮಲ್ ಅವನದು ನೀರು ಹಾಕ್ಕೊಡ್ತೀನಿ. ಈ ಥರ ಐಸ್ ಕ್ಯೂಬೆಲ್ಲ ಹಾಕ್ಕೊಡೋದು. ಅವನದು ಆ್ಯಕ್ಚುಲಿ ಈ ಥರ ತಣ್ಣಗಿರಲ್ಲ, ಸಾದಾ ಇರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಕುಡಿತಾರೆ. ಒಳ್ಳೆ ಮಜಾ ಆಗುತ್ತೆ ಬಿಸಿಲಿಗೆ. ಇನ್ಮೇಲೆ ಇದೇ ಥರ ಮಜ್ಜಿಗೆ, ರಾಗಿ ಅಂಬಲಿ, ರಾಗಿ ಇಟ್ಟಿದೆ. ಇನ್ಮೇಲೆ ನಮ್ಮ ಮನೇಲಿ ಬೆಳಗ್ಗೆ ಹೇಳೋಗಿದ್ದಾರೆ ನನಗೆ ಇನ್ನು ಕಾಫಿ ಬೇಡ, ರಾಗಿ ಅಂಬಲಿ ಅಂತ. ನಾವು ಇನ್ನು ಅದನ್ನೇ ಮಾಡಬೇಕಾಗುತ್ತೆ. ಆದರೆ ರಾಗಿ ಅಂಬಲಿ ಬಿಸಿ, ಬೆಳಗ್ಗೆ ಕುಡಿಯೋಕ್ಕೆ ಏನು ಅನ್ಸಲ್ಲ, ಮಧ್ಯಾಹ್ನ ಆಗೋಲ್ಲ. ರಾಗಿ ಅಂಬಲಿಗಿಂತ ರಾಗಿ ನೆನೆಸಿ ಅದರದ್ದು ಮಿಕ್ಸಿ ಮಾಡಿ ಜ್ಯೂಸ್ ಮಾಡೋದು ಚೆನ್ನಾಗಿ. ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಮಾಡ್ತಾರೆ, ರಾಗಿ ನೆನೆಸಿಟ್ಟು ಕಡ್ದು ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಈ ಬೇಸಿಗೆ ಟೈಮಲ್ಲಿ. ಈಗ ಅದನ್ನು ಒಂದೆರಡು ಟ್ರೈ ಮಾಡಬೇಕು. ಆಮೇಲೆ ರಾಗಿದು ಮಣ್ಣಿ ಮಾಡ್ಬೇಕಂತಿದ್ದೀನಿ. ಕಾಯಿ ತಗೊಬಂದು ನನ್ನ ಮಗನಿಗೆ ಚೆನ್ನಾಗಿ ಹೋಗ್ತೀನಿ. ಓಕೆ, ನೋಡೋಣ ಏನೇನು ಮಾಡೋದು, ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ಮಾಡೋದು ಗೊತ್ತಿಲ್ಲ, ಮಾಡ್ಬೇಕಂತ ತಕ್ಷಣ ಮಾಡ್ತೀನಿ. ಒಂದು ಕಾಯಿ ತರೋಕ್ಕೆ ಮಣ್ಣಿ ಮಾಡಬೇಕು ಫಸ್ಟ್. ಮಣ್ಣಿ ಅಂದರೆ ನಾವು ಹೇಳ್ತೀವಲ್ಲ, ಎಂಥದ್ದು ಇದು ಕಬ್ಬಿನಲ್ಲಿ ಇದಲ್ಲ, ಎಂತ ಅಂತೀವಿ ಅದಕ್ಕೆ, ಮಣ್ಣಿನೇ ಅನ್ನೋದು ಅನಿಸುತ್ತೆ. ರಾಗಿದ ಹಾಲ್ಬಾಯಿ ಅಂತಾರಿಲ್ಲಲ್ಲ, ಅಂಥದ್ದು. ನೋಡೋಣ. ಸೊ ಊಟ ಎಲ್ಲ ಆಯಿತು. ಏನು ಮಾಡ್ಬೇಕಂತ ಗೊತ್ತಾಗಿಲ್ಲ. ನನ್ನ ಮಗ ಬೇಗ ಎದ್ನ. ಬೇಗ ಅಂದರೆ ಎಷ್ಟು 11:30 ಮಲಗಿದ್ನೇನು, 12:30 1 ಗಂಟೆಗೆ ಎದ್ದೆ ಅನಿಸುತ್ತೆ. ನೀರು ಚೆಲ್ಬೇಡ, ಹೊಡಿತೀನಿ. ಕರೆಂಟ್ ಬೇರೆ ತೆಗೆದ್ರು, ಹಂಗಾಗಿ ಯಾಕೆ ತೆಗೆದ್ರು ಅಂತಲೇ ಗೊತ್ತಾಗಿಲ್ಲ. ಹಂಗಾಗಿ ಎದ್ದಿದ್ದ ಅವನು. 2 ಗಂಟೆ ಒಳಗೆ ಇಬ್ಬರದು ಊಟ ಆಗಿ ಎಲ್ಲ ಆಯ್ತು. ಈಗ ಪಾತ್ರೆ ಸಮೇತ ತೊಳೆದಿರ್ತೀನಿ. 2 ಕಾಲು ಏನೂ ಮಾಡೋಂಗಿಲ್ಲ. ಈಗ ಅವನು ಆಟ ಆಡೋದು ಸಂಜೆ ತನಕ. ಬಾಪ್ರೇ, ಬೇರೆ ಒಂದು ಕಡೆ ತೆಗ್ದೇನು ಫ್ರೆಂಡ್ಸ್. ಇದಕ್ಕೆ ಇರೋಕ್ಕಾಗ್ತಾಯಿಲ್ಲ, ಮನೆ ಒಳಗೆ ಸೆಕೆ ಏನು ಮಾಡೋದು ಗೊತ್ತಾಗ್ತಿಲ್ಲ. ಎಷ್ಟೊತ್ತಿಗೆ ಕೊಡ್ತಾನೆ ನೀನು? ಸಂಜೆ 6 ಗಂಟೆ ತಡ್ಕೊಳಕ್ಕಾಗ್ತಾಯಿಲ್ಲ ಸೆಕೆನ. ಅದ್ರ ಮಧ್ಯದಲ್ಲಿ ನನ್ನ ಮಗ ನೋಡಿ, ಕರೆಂಟ್ ಇಲ್ದಿದ್ದಾಗ ಒಂದು ಇದನ್ನು ನೀವು ನೋಡಲೇಬೇಕಾಗಿದೆ. ಐರನ್ ಮಾಡು ಬೇಗ ಉಜ್ಜು. ಹಾಂ ಮನೆಯಲ್ಲೇ, ಇಡೀ ಬಿಲ್ಡಿಂಗಲ್ಲೇ ಕರೆಂಟ್ ಇಲ್ಲ. ಇಡೀ ಏರಿಯಾದಲ್ಲಿ ಇವನು ಮಾತ್ರ ಐರನ್ ನಡೀತಾ ಇದೆ. ದಿಸ್ ಇಸ್ ಅವರ್ ಬಾಯ್, ಟ್ಯಾಲೆಂಟೆಡ್ ಬಾಯ್. ನೋ ಬೇಬಿ, ನೋ. ಐರನ್ ಮಾಡೋ ಅಷ್ಟೊತ್ತಿಗೆ ಇವೆಂತ ಕ್ಲೀನಾಗಿ ಹಿಂಗೆ ಇಟ್ಕೋಬೇಕು ಮಗನೇ. ಹಿಂಗೆಲ್ಲ ಮಾಡಿ ಇಟ್ಕೊಂಡು ಐರನ್ ಮಾಡಬೇಕು. ಈಗ ಐರನ್ ಮಾಡು. ಅದೆಲ್ಲ ಏನಕ್ಕೆ ಮಧ್ಯದಲ್ಲಿ ಸುಸ್ತಿ? ವಾವ್, ವೆರಿ ನೈಸ್, ವೆರಿ ಗುಡ್. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇದು ನಮ್ಮ ಕರ್ನಾಟಕದ ಟ್ಯಾಲೆಂಟ್. ಅದೀಗ ರಿಪೇರಿಗೆ ಬಂತು.
ಏನಾಗಿದೆ? ಅವೆಲ್ಲ ತಿರ್ಸ್ಬಾರ್ದು. ಬೇರೆ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಮನೆ ರೂಮ್ ಯಾವಾಗಲೂ ಬಾಗಿಲು ಹಾಕಿಡ್ತೀನಿ. ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ನೋಡಿ, ಇದಿಷ್ಟು ಕಿತ್ತು ಹಾಕೊಂಡು ನೀವು ಆಟ ಆಡ್ತದೆ ಅಂತ ಮಡ್ಚಿಡೋದು. ನನಗೂ ಸಾಕಾಗೋದಪ್ಪ. ಅದಕ್ಕೆ ರೂಮ್ ಬಾಕ್ಲಾಕ್ ಬಂದುಬಿಡ್ತೀನಿ ಬರ್ತಾ. ಈಗ ಗುಡಿಸ್ತಾ ಇದ್ದೆ, ಇರೋರು ಹಿಡಿ ಸಮೇತ ಇನ್ನು ಇಲ್ಲೇ ಇಡ್ತಾನೆ. ಕಸ ಮಗ್ಗೇನಂತ ಕಸ ಮಗ್ಗಿ ತಂದು ಇಟ್ಕೊಂಡು ಆ ರೂಮ್ ತೆಗೆದು ಗುಡಿಸ್ಕೊಂಡು ಬಂದು ಮಗ್ಗಿತಾ ಇದ್ದೀನಿ. ಅಷ್ಟು ಬೇಗ ಆ ಕೆಲಸ ಮಾಡಿ ಹೋಗೋದು. ಮಗ 2 ಹುಡುಗರು ಬಂದಿದ್ದು ಪಾಪ. 11 ಫ್ಲೋರಿಂದ ಒಂದು 11ನೇ ಫ್ಲೋರಿಂದ ಅದೇ ಟಪ್ಪು ಎಲ್ಲ ಸ್ವಲ್ಪ ಹೊತ್ತು ಆಟ ಆಡೋದು. ಅವರೆಲ್ಲ ಮನೆಗೆ ಹೋದರೆ ಇವನಿಗೆ ನಮ್ಮ ಫ್ಲೋರಿಂದ ಒಂದು ಹುಡುಗ ಸೈಕಲ್ ತಗೊಂಬಂದಿದ್ದೆ. 1-2 ರೌಂಡ್ ಸೈಕಲ್ ಓಡಿಸ್ದೆ. ಅದರಿಂದ ಬರೋಕ್ಕೆ ರೆಡಿ ಇಲ್ಲ. ಆ ಹುಡುಗನ ಸೈಕಲ್ ತಗೊಂಡು ಮನೆಗೆ ಹೋಗಿ ಬಂದೆ. ಸೀದಾ ಅವನ ಮನೆ ಒಳಗೆ ಕರ್ಕೊಬಂದೆ. ಹಿಡಿಯೋಕ್ಕೆ ರೆಡಿ ಇಲ್ಲ, ಸೈಕಲೇ ಕೊಡ್ತಾಯಿಲ್ಲ. ಹಂಗಾಗಿ ಬಂದಮೇಲೆ ಮಲಗ ನಿದ್ದೆ ಬಂತ. ಟೈಮ್ ಆಗಿತ್ತು ನಿದ್ದೆ ಬರೋಕ್ಕೆ. ಆಕಳಿಸ್ತಾ ಇದೆ. ಅಷ್ಟೊತ್ತಿಗೆ ಅವನು ಬಂದ ಟಪ್ಪು. ಈಗ ಮಲಗಿದ್ದಾನೆ. ಅಷ್ಟೊತ್ತಿಗೆ ನಾನು ಪೂಜೆ ಮಾಡ್ಕೊಂಡು ಈಗ ಅಡುಗೆ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಏನು ಅಡುಗೆ ಮಾಡೋದು ಅಂತ ತಲೆ ಓಡ್ತಾಯಿಲ್ಲ. ನೋಡ್ಬೇಕೀಗ ಏನು ತರಕಾರಿ ಇದೆ ನೋಡ್ಕೊಂಡು ಮಾಡ್ತೀನಿ. ಪಟ್ಟಂತ ಆಮೇಲೆ ಅಡುಗೆ ಮುಗಿಸ್ಕೊಡ್ತೀನಿ. ಓಕೆ, ಬಾಯ್ ಬಾಯ್. ಬೇಳೆ ಸಾರು ಮಾಡಿ ಪಲ್ಯಗಂತ ಹೆಚ್ಚ್ತಾ ಇದ್ದೆ. ಹೆಚ್ಚೆಲ್ಲ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದರು. ಆಯ್ತು, ಅಡುಗೆ ರೈಸಿಗೆ ಇಟ್ಟಿದ್ದೀನಿ. ಪಲ್ಯ ಸಾಂಬಾರು ಎಲ್ಲ ರೆಡಿ. ಈಗ ಸ್ನಾನ ಮಾಡಿ ಆಮೇಲೆ ಊಟ. ಸ್ನಾನ ಬೇಕು. ಈ ನನ್ನ ಮಗ ಏನು ಮಾಡ್ತಿದ್ದಾನೆ ನೋಡಿ. ಬೇಳೆ ಚೆಲ್ಲಿ ಅದನ್ನು ಬಾಸಿ ತಿಂತಾರೆ. ಎಲ್ಲ ಸಿಗ್ತವೆ ನೋಡಿ. ಮೊದಲು ಇವೆಲ್ಲ ಸಿಗ್ತಿರಲಿಲ್ಲ ನನಗೆ. ನಮ್ಮ ಮನೇಲಿರೋ ಅಡುಗೆ ಸಾಮಾನು ಇವೆಲ್ಲ ಈಗ ಇಲ್ಲಿ ನಿಂತ್ಕೊಂಡ್ರೆ ಸಿಗ್ತವೆ. ಫ್ರೆಂಡ್ಸ್, ಸ್ನಾನ ಆಯಿತು. ಊಟ ಮಾಡೋದು ಬಾಕಿ ಇದೆ. ಇನ್ನು ನನ್ನ ಮಗ ನೋಡಿ ಆಟ ಆಡ್ತಾ ಕೂತಾನೆ. ಆಟ ಸಾಮಾನು ನೋಡಿ ನನ್ನ ಮಗಂದು ಇವೆಲ್ಲ. ಅವನು ಎದ್ದಾನೆ. ಅದಕ್ಕೆ ಹಿಂಗೆ ನಿಮ್ಮನೆ ಬಾಗಿಲು ಬಡ್ದಿದ್ದಲ್ಲ ಬಾ. ಎದುರುಗಡೆ ಮನೆ ಬಾಗಿಲು ಬಡ್ದಿದ್ದು. ಯಾವ